ಮೈ ಡಿಯರ್ ಫ್ರೆಂಡ್, ಯಾವುದಕ್ಕೂ ನಿನ್ನ ಜೊತೆಗಿರಲಿ ಆ 4 ಜನ. ಏ ತಮ್ಮ, ನೋಡು, ನೀ ಇದೇನ್ ಮಾಡತ್ತೀಯಲ್ಲ, ಇದು ಚಲೋ ಅಲ್ಲ. ಅಲ್ಲೋ, ನೀವು ಹೊಸ್ತಾಗಿ ಪೇಟೆಗೆ ಬಂದಾಗ, ಹಮಾಲಿಗೆ ಬಂದಾಗ ಹೆಂಗಿದ್ದಿ, ಈಗ ಹೆಂಗಾಗಿದ್ದೀನಿ ನೋಡು. 4 ಮಂದ್ಯಾಗ ಶಬ್ಬಾಷ್ ಅನ್ಸ್ಕೊಂಡು ಜೀವನ ಮಾಡಬೇಕು. ನೀ ಹಿಂಗ ದಿನ ಕುಡಿದು ಖಬರ್ ಇಲ್ದ ಎಲ್ಲರ ಬಿದ್ರೆ ಹೆಂಗೋ ಅನ್ನುತ್ತಿದ್ದ ಹಿರಿಯನ ಎದುರು ಆಗಷ್ಟೇ ನಿಶೆ ಇಳಿದು ಎಚ್ಚರವಾಗಿದ್ದ ಅಡತಿ ಚೀಲಗಳನ್ನ ಹೊತ್ತು ಇಳಿಸುವ ಕೆಲಸ ಮಾಡುತ್ತಿದ್ದ ಕೂಲಿಕಾರ ಹನುಮ್ಯ, ಆತ್ಕಕ, ಇನ್ನ ನೀ ಹೇಳಿದೆ ಅಂದ್ರ ನಾ ನಾಳೆಯಿಂದ ಒಟ್ಟ ಕುಡಿಯಂಗಿಲ್ಲ, ನನ್ನ ಕಡೆ ತಪ್ಪಾತು ಅನ್ನುತ್ತಿದ್ದರೆ ಬುದ್ಧಿ ಹೇಳುತ್ತಿದ್ದ ಹಿರಿಯನ ಕಡೆಗೆ ನೋಡುತ್ತಿದ್ದ ಜನ, ಏನಾಗ್ಬೇಕ್ರಿ ಇವ್ ನಿಮಗ ಅಂದಾಗ, ಇವ ನನ್ನ ಮಗ ಇದ್ದಂಗ ಗೋಬಳ ಅನ್ನುತ್ತಾ ಕುಡಿದು ಸತ್ತ ಅವನದೇ ಊರಗೆಯ ತನ್ನ ಮಗನನ್ನ ನೆನೆದು ಆ ಹಿರಿಯ ಕಣ್ಣೀರಾಗತೊಡಗಿದ್ದ. ಅಲ್ಲೇ ಇದ್ದ ಮತ್ತೊಬ್ಬ ಯುವಕ ನಿಧಾನಕ್ಕೆ ಹನುಮ್ಯಾನ ರಟ್ಟಿಗೆ ಕೈ ಹಾಕಿ ಎಬ್ಬಿಸುತ್ತಾ, ನಡಿ ನಡಿ ಶಾನೇದಿ, ಮನಿಗೆ ಹೋಗಿನ್ನ ಅಂದಾಗ ನೆಲದ ಮೇಲೆ ಬಿದ್ದಿದ್ದ ತನ್ನ ಹಸಿರು ಕೆಂಪು ಬಣ್ಣದ ಚೆಕ್ ಟವೆಲ್ ಬಗ್ಗಿ ತಗೊಳ್ಳುವ ಪ್ರಯತ್ನ ಮಾಡಿದ ಹನುಮ್ಯ ಮತ್ತೆ ಜೋಲಿ ತಪ್ಪುತ್ತಿದ್ದಂತೆಯೇ, ಏ ಚಾ ಕುಡಿಸ್ರಿ ಅವಂಗ ಅನ್ನುವ ಧ್ವನಿ ಪಕ್ಕದ ಚುನುಮುರಿ ಅಂಗಡಿಯ ಚಾಚಾನಿಂದ ಕೇಳಿಬಿತ್ತು. ಸರ್, ನಮ್ಮ ಕಂಪ್ನಿ ಪರ್ಚೇಸ್ ಮಾಡಬೇಕಾಗಿದ್ದ ಶೇರ್ಗಳನ್ನ ಬೇರೆ ಕಂಪ್ನಿಯವರು ಪರ್ಚೇಸ್ ಮಾಡಿದ್ರು ಅಂತ ಸೆಕ್ರೆಟರಿ ಹೇಳಿದಾಗ, ಎದುರು ಕಂಪನಿಯ ಕಾಂಪಿಟೇಟರ್ MD-ಗೆ, ಮೈ ಡಿಯರ್, ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಅನ್ನುತ್ತಾ ಕೈ ಕುಲುಕುವ ಮತ್ತೊಬ್ಬ ಉದ್ಯಮಿಯಿಂದ ಹಿಡಿದು, ನೀವು ಎದುರಿಗೆ ಇರುವಾಗಲೂ ನಿಮ್ಮತ್ತ ವಕ್ರವಾಗಿ ನೋಡುತ್ತಾ ತನ್ನ ಬಲಗೈಯನ್ನ ಮುಷ್ಟಿ ಮಾಡಿ ಹೆಬ್ಬೆರಳನ್ನ ನೆಲಕ್ಕೆ ತೋರಿಸಿ 2 ಬಾರಿ ಕೈಯನ್ನ ಮೇಲೆ ಕೆಳಗೆ ಅಲ್ಲಾಡಿಸಿ ಹೊರಡುವ ಮತ್ತೊಬ್ಬ ಕಂಪನಿಯ ಡೈರೆಕ್ಟರ್ ಹಿಂದೆ ಹೊರಟು ನಿಂತ 4 ಜನ ವಿಕಾರವಾಗಿ ನಗುತ್ತಾ ನಿಮ್ಮ ಒಳಗೆ ಒಂದು ಛಲ ಹುಟ್ಟಿಸುವ ತನಕ. ಹೀಗೆ ಬದುಕಿನ ಉದ್ದಕ್ಕೂ ಆಗಾಗ ಅವ್ರನ್ನ ನೋಡಿ ಕಲಿ, ಅವರೆಲ್ಲ ಹೆಂಗದಾರ ಅನ್ನುವುದರಿಂದ ಹಿಡಿದು 4 ಮಂದ್ಯಾಗ ಹೆಂಗಿರ್ಬೇಕು ಅನ್ನುವ ಮಾತಿನ ತನಕ, ಮತ್ತು ಕೊನೆಗೆ ಅವ ಮಂದ್ಯಾಗ ಇದ್ರನ ಅಲ್ರಿ, ಅಡಚಣಿ ಬಂದಾಗ ಯಾರು 4 ಮಂದಿ ಅವನ ಕೈ ಹಿಡಿಯಾಕ ಬಲ್ಲವ್ರು ಸುಮ್ಮನೆ ಹೇಳ್ತಾರೇನ್ರಿ, ಯಾವುದಕ್ಕೂ 4 ಮಂದ್ಯಾಗ ಇರಬೇಕು ಮತ್ತು ಮನುಷ್ಯ ಆಗಿರ್ಬೇಕು ಅಂತ ಅನ್ನುವ ಮಾತುಗಳನ್ನ ಆಗಾಗ ಅಲ್ಲಲ್ಲಿ ನಾವು ನೀವೆಲ್ಲ ಕೇಳುತ್ತಲೇ ಇರ್ತೇವೆ. ಹಾಗೆ ಯೋಚಿಸಿ ನೋಡಿದ್ರೆ, ಎಲ್ಲೋ ಇಬ್ಬರು ಯುವಕರು ಕ್ಷುಲ್ಲಕ ಕಾರಣಕ್ಕೆ ಕೈ ಮಿಲಾಯಿಸಿದಾಗ ಅವರಿಗೆ ಗದರುತ್ತಾ ಜಗಳ ಬಿಡಿಸುವ ಮತ್ತು ಯಾವುದೋ ಮನೆಯಲ್ಲಿ ಆಗಷ್ಟೇ ಬಾಡಿಗೆ ಬಂದ ದಂಪತಿಗಳು ಜೋರು ಬಾಯಿ ಮಾಡಿಕೊಂಡು ಜಗಳ ಆಡಿಕೊಳ್ಳುತ್ತಿರುವಾಗ ಇಬ್ಬರನ್ನು ಸಮಾಧಾನಿಸಿ ಬುದ್ಧಿ ಹೇಳುವ ಮತ್ತು ನಮ್ಮ ಹುಟ್ಟು ಹಬ್ಬದ ದಿನ ಮುಗಿಬಿದ್ದು ಶುಭಾಶಯಗಳ ಸುರಿಮಳೆ ಹುಯ್ಯುವ ಹಾಗೂ ಯಾರೋ ಒಬ್ಬರು ಉಸಿರು ಚೆಲ್ಲಿದ ದಿನ ಬೆರಳ ಎಣಿಕೆಯಷ್ಟೋ ಅಥವಾ ಎನಿಸಲು ಅಸಾಧ್ಯ ಅನ್ನಿಸುವಷ್ಟೋ ಜನರು ಧಾವಿಸಿ ಬಂದು ಮಡಿದವರ ಗುಣಗಾನ ಮಾಡುವುದರ ತನಕ 4 ಜನ ನಮಗೆಲ್ಲ ಖಂಡಿತ ಬೇಕೇ ಬೇಕು. ಇನ್ನುಳಿದಂತೆ ನಮ್ಮ ಬದುಕಿನಲ್ಲಿ ಎಲ್ಲವೂ ಸರಿ ಇರುವಾಗ, ಯಾರ ಎದುರು ನಾವು ಕೈ ಒಡ್ಡುವ ಪರಿಸ್ಥಿತಿ ಇಲ್ಲದೆ ಇರುವಾಗ, ನಮ್ಮ ಆಯುಷ್ಯು, ಆರೋಗ್ಯ, ಸಿರಿ ಸಂಪತ್ತು ಸದೃಢವಾಗಿ ಇರುವಾಗ, ತುಂಬು ಕುಟುಂಬದಲ್ಲಿ ಸುಖವಾಗಿ ಬದುಕುತ್ತಾ ಇರುವಾಗ ಎಷ್ಟೋ ಸಲ ನಮ್ಮವರನ್ನೇ ನಾವು ಕಡೆಗಣಿಸಿ ಬಿಟ್ಟಿರ್ತೀವಿ. ಅಂಥವರ ಮೇಲೆ ನಮಗೆ ಪ್ರೀತಿ ಕಕ್ಕುಲತೆಗಳು ಹುಟ್ಟಿಕೊಳ್ಳದೆ ಅವರ ಬೆಲೆ ನಮಗೆ ತಿಳಿಯುವ ಮೊದಲೇ ನಮ್ಮ ಬದುಕು ನಮ್ಮನ್ನ ಹೊಸದೊಂದು ತಿರುವಿಗೆ ತಂದು ನಿಲ್ಲಿಸಿ ಬಿಟ್ಟಿರುತ್ತದೆ. ಅಂತಹ ಸಮಯದಲ್ಲೇ ನಮಗೆ ಅನ್ನಿಸಿ ಬಿಡೋದು, ಯಾವುದಕ್ಕೂ 4 ಜನ ನನ್ನ ಜೊತೆಗೂ ಇರಬೇಕಿತ್ತು ಅಂತ. ಬಹಳಷ್ಟು ಸಲ ದುಃಖಕ್ಕೆ ಕರಿಬೇಡಿ, ಸುಖಕ್ಕೆ ಮರಿಬೇಡಿ ಅನ್ನುವ ಮನಸ್ಥಿತಿ ಇರುವ ಜನರನ್ನ ನೋಡಿ ನಾವು ಯಾರನ್ನೂ ಕೂಡ ನಂಬದ ಪರಿಸ್ಥಿತಿಗೆ ತಲುಪಿರುವಾಗಲೇ ಬೀಳುವ ಬದುಕಿನ ಹೊಡೆತಗಳು ಎಂಥವರಿಗೂ ಕೂಡ ನನಗೂ ನನ್ನವರು ಅಂತ 4 ಜನ ಇರಬೇಕಿತ್ತು ಅಲ್ವಾ ಅಂತ ಯಾರಿಂದ ಬೇಕಾದರೂ ನಡೆಸುವಂತೆ ಮಾಡಿಬಿಡುತ್ತೆ. ಅಂದ ಹಾಗೆ ತೀರಾ ಬದುಕಿರುವಾಗಲೇ ನಾನು ಎಲ್ಲವನ್ನು ಕಳೆದುಕೊಂಡು ಬಿಟ್ಟೆ, ನಾನು ನನ್ನ ಬದುಕನ್ನ ಸೋತು ಬಿಟ್ಟೆ,
ಅಂತ ಅಳುವ ಹತಾಶ ಮನಸ್ಥಿತಿಗೆ ನೂಕಲ್ಪಟ್ಟವರಿಗೆ ಯಾರೋ 4 ಜನ ಸಾಂತ್ವನದ ಮಾತು ಹೇಳಿ ಪ್ರೇರಣೆಯಾಗಿ ನಿಂತು ಮತ್ತೆ ಅವರು ಮೈ ಕೊಡವಿ ಎದ್ದು ಗೆದ್ದು ಬೀಗುವ ಹಾಗೆ ಮಾಡುವುದರ ತನಕ ನಮಗೆ ಖಂಡಿತ 4 ಜನರ ಅಗತ್ಯ ಇದ್ದೇ ಇರುತ್ತೆ. ನೆರೆಹೊರೆಯವರ ಮೇಲೆ ನಂಬಿಕೆ ಇಲ್ಲದೆ ಅಥವಾ ಪ್ರೈವೇಸಿ ಅನ್ನುವ ಗುಮ್ಮ ನಮ್ಮ ಮನಸ್ಸು ಹೊಕ್ಕ ಕಾರಣಕ್ಕೆ ಯಾರೊಂದಿಗೂ ಬೆರೆಯದೆ ಭಾವನಾತ್ಮಕವಾಗಿ ಉಂಡ ಮತ್ತು ಬದುಕಿನಲ್ಲಿ ಅನುಭವಿಸಿದ ನೋವುಗಳಿಂದಾಗಿ ಒಂಟಿತನವನ್ನೇ ಜಂಟಿಯಾಗಿಸಿಕೊಂಡು ಸದಾಕಾಲ ಮುಖವನ್ನ ಗಂಟು ಹಾಕಿಕೊಂಡು ಬದುಕಿದ ಮಧ್ಯಮ ವರ್ಗದ ಮತ್ತು ಮೇಲ್ವರ್ಗದ ಎಷ್ಟೋ ಜನ ತಮ್ಮ ಮನೆಯಲ್ಲಿ ಅನಾಥವಾಗಿ ಸತ್ತು ಬಿದ್ದು ವರ್ಷಗಳ ಬಳಿಕ ವರದಿಯಾಗಿದ್ದನ್ನು ನೋಡಿದಾಗ ಮತ್ತು ಲವ್ ಮ್ಯಾರೇಜ್ ಅಂತ ತಮ್ಮದೇ ಹಠ ಸಾಧಿಸಿ ವರ್ಷ ಅಥವಾ 2 ವರ್ಷದ ಒಪ್ಪತ್ತಿನಲ್ಲಿ ಜೋಡಿಗಳು ಜಗಳವಾಡಿಕೊಂಡಾಗ ಅವರಿಗೆ ಬುದ್ಧಿ ಹೇಳುವವರು ಕೂಡ ಇಲ್ಲದೆ ವಿಚ್ಛೇದನದ ಹಂತಕ್ಕೆ ತಲುಪಿ ಹೈಕೋರ್ಟಿನ ನ್ಯಾಯಾಧೀಶರು ಮದುವೆ ಮತ್ತು ಸಂಸಾರ ಅನ್ನೋದು ಮಕ್ಕಳ ಆಟವಲ್ಲ ಅಂತ ಬುದ್ಧಿ ಹೇಳುವ ವಿಡಿಯೋವೊಂದನ್ನ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದಾಗ ಬದುಕಿನ ಯಾವುದೋ ಹಂತದಲ್ಲಿ ತಪ್ಪು ಹಾದಿ ಹಿಡಿಯುವ ಮನುಷ್ಯನಿಗೆ ಅವರ ತಪ್ಪುಗಳನ್ನ ತಿದ್ದಿ ಬುದ್ಧಿ ಹೇಳೋದಕ್ಕಾದ್ರೂ 4 ಜನ ಇರಲೇಬೇಕು ಅಂತ ಅನ್ನಿಸದೆ ಇರದು. ಬೈಕ್ ಅಪಘಾತವಾಗಿ ಕೈ ಮತ್ತು ಕಾಲಿಗೆ ಫ್ರ್ಯಾಕ್ಚರ್ ಆದಾಗ ಗೆಟ್ ವೆಲ್ ಸೂನ್ ಮೈ ಡಿಯರ್ ಅಂತ ಪ್ಲಾಸ್ಟರ್ನ ಮೇಲೆ ಬರೆಯೋದರಿಂದ ಹಿಡಿದು ಇತ್ತೀಚೆಗೆ ಆಸ್ಪತ್ರೆ ಸೇರಿದ ಹಿರಿಯ ಹಾಸ್ಯ ನಟ ಉಮೇಶ್ ಹಾಸಿಗೆ ಹಿಡಿದಾಗಲೂ ನಗುತ್ತಾ ಲವಲವಿಕೆಯಿಂದ ಮಾತನಾಡುವಂತೆ ಮಾಡಿದ 4 ಜನ ಸಹ ಕಲಾವಿದರನ್ನ ಮತ್ತು ಅವರ ಆರೋಗ್ಯ ವಿಚಾರಿಸಲು ಬರುತ್ತಿರುವ ಕಲಾವಿದರು, ತಂತ್ರಜ್ಞರು ಹಾಗೂ ಅವರ ಆಸ್ಪತ್ರೆಯ ವೆಚ್ಚ ಭರಿಸಲು ಸಹಾಯದ ಹಸ್ತ ಚಾಚಿದ ಸಹೃದಯಿ ನಟ ನಟಿಯರನ್ನ ನೋಡಿದಾಗ ಯಾವುದಕ್ಕೂ 4 ಜನ ಇರಬೇಕು ಅನ್ನುವ ಮಾತಿಗೆ ನನಗೆ ಮತ್ತಷ್ಟು ಪುಷ್ಟಿ ಸಿಕ್ಕದ್ದಂತೂ ಸುಳ್ಳಲ್ಲ. ಅಂದಹಾಗೆ ಯಾವುದೋ ವೇಗದಲ್ಲಿ ಹೊರಟ ನಮ್ಮ ನಾಗಾಲೋಟಕ್ಕೆ ಆಗಾಗ ಬ್ರೇಕ್ ಹಾಕಿ ನಮ್ಮ ಬದುಕಿನಲ್ಲಿ ಮುಂದೆ ಆಗಬಹುದಾದ ಅನಾಹುತವನ್ನು ತಪ್ಪಿಸುವುದಕ್ಕೆ ನಮ್ಮ ಬೆನ್ನ ಹಿಂದೆ ಒಂದಷ್ಟು ಹಂಗಂತೆ ಹಿಂಗಂತೆ ಅನ್ನುವ ವದಂತಿಗಳನ್ನು ಹಬ್ಬಿಸಿ ನಾವು ಎಚ್ಚರಿಕೆಯಿಂದ ಬದುಕುವಂತೆ ಪರೋಕ್ಷವಾಗಿ ಸಹಕರಿಸುವುದಕ್ಕೆ, ಗೆದ್ದಾಗ ಹೆಗಲ ಮೇಲೆ ಹೊತ್ತು ಮೆರೆಸುವುದಕ್ಕೆ ಮತ್ತು ನಾವು ಸೋತಾಗ ನಮ್ಮ ವೈಫಲ್ಯಗಳನ್ನು ನಮ್ಮ ಜೊತೆಗೆ ಚರ್ಚಿಸಿ ಮತ್ತೆ ಗೆಲ್ಲುವಂತೆ ಮಾಡುವುದಕ್ಕೆ ನಮ್ಮ ಯಾವುದೋ ಒಂದು ಅವಕಾಶವನ್ನು ತಂತ್ರ ಅಥವಾ ಕುತಂತ್ರದಿಂದ ಕಸಿದು ನಾವು ಸಾಧಿಸಲಾಗದ್ದನ್ನ ತಾವು ಸಾಧಿಸಿದೆವು ಎಂದು ಬೀಗುತ್ತಾ ನಮಗೆ ಬದುಕಿನ ಹೊಸ ಪಾಠವೊಂದನ್ನ ಕಲಿಸುವುದಕ್ಕೆ ಮತ್ತು ಮರಣಶಯ್ಯೆಯಲ್ಲಿ ಯಾರೋ ಒಬ್ಬರು ಮಲಗಿರುವಾಗಲೂ ಕೂಡ ಅರೆ ನಾವಿದ್ದೀವಿ ಬಿಡು ಮಾರಾಯ, ಆಯುಷ್ಯ ತೀರಿದ ಮೇಲೆ ಎಲ್ಲರೂ ಕೂಡ ಹೋಗಲೇಬೇಕು ಅಂತ ಸಮಾಧಾನಿಸುತ್ತಾ ಹಾಸಿಗೆ ಹಿಡಿದ ತಮ್ಮದೇ ಬಳಗದ ಜೀವವೊಂದು ನಿಶ್ಚಿಂತೆಯಿಂದ ಚಿರನಿದ್ರೆಗೆ ಜಾರುವಂತೆ ಕಣ್ಣಿಗೆ ಕಾಣದ ಪವಿತ್ರ ಆತ್ಮಕ್ಕೆ ಸಹಕರಿಸುವುದಕ್ಕೆ ಯಾವುದಕ್ಕೂ ಕೂಡ 4 ಜನ ನಮ್ಮ ಜೊತೆಗೆ ಇರಲೇಬೇಕು. ಅಪರಿಚಿತ ಹೆಣವಾಗಿ ಸತ್ತು ಹೋದವನನ್ನ ಪೊಲೀಸರ ಮಹಜರು, ಆಸ್ಪತ್ರೆಯ ಶವಾಗಾರದ ಪರೀಕ್ಷೆಯ ಬಳಿಕ ಹೊತ್ತೊಯ್ದು ಗುಂಡಿ ತೋಡಿ ಮಣ್ಣು ಎಳೆಯೋದಕ್ಕೂ ಮತ್ತೆ ಅದೇ 4 ಜನ ನಮಗೆ ಖಂಡಿತ ಬೇಕು. ಅದರ ಜೊತೆಗೆ ಯಾರ ಜೊತೆಗೆ ಎಷ್ಟು ದಿನ ನಮ್ಮ ಒಡನಾಟ, ನಮ್ಮ ಬದುಕಿನ ಹಾಕ್ಯಾಟ ಮತ್ತು ಜಂಜಾಟ ಅನ್ನುವುದಕ್ಕೆ ವಿಧಿಯ ಆಟವು ಕೂಡ ಜೊತೆಗೆ ಇರಲೇಬೇಕು. ಕೊನೆಯದಾಗಿ ಸಜ್ಜನರ ಸಂಘವದು ಹೆಜ್ಜೇನು ಸವಿದಂತೆ ದುರ್ಜನರ ಸಂಘ ಬಚ್ಚಲ ಕೊಚ್ಚೆಯಂತೆ ಅನ್ನುವ ಮಾತಿನೊಂದಿಗೆ ನಿಮ್ಮ ಜೊತೆಗೆ ಸಿರಿವಂತರು, ಅಧಿಕಾರ ಅಥವಾ ಪದವಿ ಹೊಂದಿದವರು, ದೊಡ್ಡ ದೊಡ್ಡ ಕಾರುಗಳಲ್ಲಿ ಓಡಾಡಿ ಐಷಾರಾಮಿ ಬಂಗಲೆಗಳಲ್ಲಿ ಬದುಕುವವರು ಇರದೇ ಇದ್ರೂ ಕೂಡ ಪರವಾಗಿಲ್ಲ. ಆದರೆ ನಿಮ್ಮ ಕಷ್ಟದ ಕಾಲಕ್ಕೆ ಕೈ ಬಿಟ್ಟು ಹೋಗುವ 4 ಜನರಿಗಿಂತ ಅದೇನಾಗುತ್ತೋ ಆಗ್ಲಿ ಬಿಡು ಮಾರಾಯ, ನಿನ್ ಜೊತೆಗೆ ನಾವಿರ್ತೀವಿ ಅಂತ ಬಂಡ ಧೈರ್ಯ ತುಂಬೋದಕ್ಕಾದ್ರೂ 4 ಜನ ನಿಮ್ಮ ಜೊತೆಗೆ ಇರಲೇಬೇಕು. ಏನಂತೀರಿ ಅಲ್ವಾ? ಚಾಯ್ಸ್ ಈಸ್ ಯುವರ್ಸ್.